ದೆವ್ವ ಭೂತ ಪೀಡೆ ಪಿಶಾಚಿಗಳ ಕಾಟ ನಿಮ್ಮ ಮನೆಯಲ್ಲಿದೆ ಅಥವಾ ನಿಮ್ಮ ಮನೆಯನ್ನು ಆವರಿಸುತ್ತದೆ ಎನ್ನುವುದಾದರೆ ಇವುಗಳ ಸೂಚನೆ ಈ ರೀತಿ ಆಗುತ್ತದೆ. ಕೆಲವೊಂದು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತದೆ. ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ಪ್ರಮುಖ ಸೂಚನೆಗಳನ್ನು ನಾವು ನೋಡಬಹುದು. ಅದೇನು ಅಂತ ಹೇಳ್ತೀನಿ ಮತ್ತು ಇದಕ್ಕೆ ಸರಳ ಪರಿಹಾರ ಕ್ರಮಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂತಹ ಯಾವುದೇ ಕೆಟ್ಟ ಸಮಸ್ಯೆಗಳು ಇದ್ದಾಗ ಶಾಶ್ವತವಾಗಿ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ತಕ್ಷಣ ನೀವು ಸಂಪರ್ಕಿಸಿ ಪ್ರಧಾನ ತಾಂತ್ರಿಕರು ಯಶವಂತರಾವ್ ಗುರುಗಳು. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇನ್ನು ಮನೆಯಲ್ಲಿ ದುಷ್ಟಶಕ್ತಿಗಳಿದ್ದಾಗ ಯಾವೆಲ್ಲ ಸೂಚನೆಗಳು ಗೋಚರಿಸುತ್ತದೆ? ಕಾರಣವಿಲ್ಲದ ಕಲಹಗಳು. ಮನೆಯ ಸದಸ್ಯರ ನಡುವೆ ಯಾವುದೇ ದೊಡ್ಡ ಕಾರಣವಿಲ್ಲದಿದ್ದರೂ ಸದಾ ಜಗಳ, ಅಸಮಾಧಾನ, ಉದ್ವೇಗದ ವಾತಾವರಣ ಇವು ಆಗುತ್ತೆ. ಇನ್ನು ವಿಪರೀತ ಆಲಸ್ಯ ಮತ್ತು ಆಯಾಸ. ಮನೆ ಒಳಗಡೆ ಪ್ರವೇಶ ಮಾಡುತ್ತಿದ್ದಂತೆ ಆಯಾಸ ಆಗೋದು, ತಲೆನೋವು ಬರೋದು ಅಥವಾ ನೆಮ್ಮದಿ ಇಲ್ಲದಂತೆ ಆಗೋದು ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಇನ್ನು ಸುಖ ಸುಮ್ಮನೆ ಅನಾರೋಗ್ಯದ ಪರಿಸ್ಥಿತಿಗಳು. ವೈದ್ಯಕೀಯ ವರದಿಗಳು ಸಾಮಾನ್ಯವಾಗಿ ಇದ್ದರೂ ಮನೆಯಲ್ಲಿ ಯಾರಾದರೂ ಒಬ್ಬರು ನಿರಂತರವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವುದು ಇವೆಲ್ಲವೂ ಕೂಡ ದುಷ್ಟಶಕ್ತಿಗಳು ಮನೆಯಲ್ಲಿ ಇರುತ್ತದೆ ಎನ್ನುವ ಅರ್ಥ. ಸಾಕು ಪ್ರಾಣಿಗಳು ವಿಚಿತ್ರ ನಡವಳಿಕೆ. ಮನೆಯಲ್ಲಿರುವ ನಾಯಿ, ಬೆಕ್ಕು ಯಾವುದೇ ಕಾರಣವಿಲ್ಲದೆ ಒಂದು ನಿರ್ದಿಷ್ಟ ದಿಕ್ಕನ್ನು ನೋಡಿ ಸತತವಾಗಿ ಬೊಗಳುವುದು, ಕೂಗುವುದು, ಅರಚುತ್ತಿದ್ದರೆ ಇದಾಗುತ್ತೆ. ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರದಿದ್ದರೂ ಪದೇ ಪದೇ ಭಯಾನಕ ಕನಸುಗಳು ಬೀಳುವುದು, ದವಸ ಧಾನ್ಯ ಅಥವಾ ಹಣಕಾಸಿನ ನಷ್ಟ ಉಂಟಾಗುವುದು ಇವೆಲ್ಲವೂ ಕೂಡ ಇದಕ್ಕೆ ಸಮಸ್ಯೆಗಳಾಗುತ್ತೆ. ಇಂತಹ ಸಮಸ್ಯೆಗಳಿದ್ದಾಗ ದುಷ್ಟಶಕ್ತಿ ಮನೆಯಲ್ಲಿ ಅಡಗಿದೆ ಅಂತಲೇ ಅರ್ಥ. ಈಗ ಇದಕ್ಕೆ ಪರಿಹಾರ ಏನು ಗುರುಗಳೇ ಅಂತ ಕೇಳಬಹುದು. ಖಂಡಿತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಸಾಂಬ್ರಾಣಿ ಧೂಪ. ಪ್ರತಿದಿನ ಸಂಜೆ ಮನೆಯಲ್ಲಿ ಸಾಂಬ್ರಾಣಿ, ಗುಗ್ಗುಳ ಅಥವಾ ಕರ್ಪೂರದ ಧೂಪವನ್ನು ಹಾಕಬೇಕು. ಅದರ ಹೊಗೆಯನ್ನು ಮನೆಯ ಎಲ್ಲ ಕೋಣೆಗಳಿಗೂ ತೋರಿಸಿ. ಇದು ಗಾಳಿಯಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ನಕಾರಾತ್ಮಕ ಕಂಪನಗಳನ್ನು ನಾಶಪಡಿಸುತ್ತದೆ. ಲಾವಂಚ ಮತ್ತು ಗೋಮೂತ್ರ. ಸ್ವಲ್ಪ ನೀರಿನಲ್ಲಿ ಗೋಮೂತ್ರ, ಗಂಗಾಜಲವನ್ನು ಬೆರೆಸಿ ಮನೆಯ ಮೂಲೆ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡುವುದರಿಂದಲೂ ಕೂಡ ಇದು ಕಡಿಮೆ ಆಗುತ್ತಾ ಹೋಗುತ್ತದೆ. ಇವೆಲ್ಲವೂ ಮಾಡಬೇಕಾದ್ರೆ ಮೊದಲು ನೀವು ಒಂದು ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಲೇಬೇಕು. ಅದಕ್ಕಾಗಿ ಕಷ್ಟವೋ ಸುಖವೋ ಒಂದು ಪ್ರಯತ್ನ ಮಾಡಿ ನೋಡಿ. ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ. ಅವರು ಹೇಳಿಕೊಟ್ಟ ಹಾಗೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿ ಅನ್ನುವುದು ಆಗುತ್ತೀರಾ. ಮಾನಸಿಕ ಚಿಂತೆ, ಯೋಚನೆ, ದುಃಖ, ಅನಾರೋಗ್ಯ ಎಲ್ಲವೂ ಕಳೆದು ಹೋಗಿ ನೆಮ್ಮದಿಯ ಜೀವನ ನಿಮ್ಮದಾಗಬೇಕು ಅಂದರೆ ಈ ತಕ್ಷಣ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ.